ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಮಾರ್ನಿಂಗ್ ಟಿಫಿನ್ ಮಾಡಿಬಿಟ್ಟು ಆಮೇಲೆ ಒಂದು ಸೂಪ್ ಮಾಡೋಣ ಅಂತೇಳಿ ಸೂಪ್ ಮಾಡಿಕೊಂಡು ಕುಡಿತಾ ಇದ್ದೀವಿ, ನಾವು ನಮ್ಮ ಯಜಮಾನರು ಇಬ್ಬರೂ. ಹಾಗೆ ಮಧ್ಯಾಹ್ನಕ್ಕೆ ನಮ್ಮ ಓನರ್ ಅವ್ರ ಮನೇಲಿ ಫಂಕ್ಷನ್ ಇದೆ ಅಂತ ಕರೆದಿದ್ರು. ಇವತ್ತು ಬಾಡುಂಟ ನಾನ್ ವೆಜ್ಜು ಸಖತ್ತಾಗಿತ್ತು. ಒಳ್ಳೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ತಲೆಕಾಲು, ಸ್ವೀಟು, ರೈಸು, ಹಾಗೆ ಮೊಸರು ಬಜ್ಜಿ. ಅದಕ್ಕೆ ಎಕ್ಸ್ಟ್ರಾ ನಾನ್ ವೆಜ್ ತಿಂದೇ ಇರೋರಿಗೆ ವೆಜ್ ಕೂಡ ಇತ್ತು. ಹಾಗೆ ಎಲ್ಲ ಊಟ ಮಾಡಿಬಿಟ್ಟು ನಮ್ಮ ಅಥರ್ವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಹಾಗೆ ಅವನ್ನ ಆಟ ಆಡಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಸಂಜೆ ಟೈಮಲ್ಲಿ ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನಮ್ಮ ಅಥರ್ವಂಗೆ ಈ ಸೈಕಲ್ ಒಂದು ಇದ್ಬಿಟ್ರೆ ಸಾಕು, ಆಟ ಆಡೋಕ್ಕೆ ಯಾರು ಇಲ್ದಿದ್ರೂ ಇಲ್ಲ. ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗಬೇಕು ಅಂದ್ರೂ ಸೈಕಲ್ ಮೇಲೆ ಹೋಗಬೇಕು, ರಥ ಇಲ್ಲದೆ ಹೋಗಂಗೆ ಇಲ್ಲ ಇದು. ಹಾಗೆ 7:30 ಆಯಿತು ನೈಟು. ಬನ್ನಿ ಏನು ಮಾಡ್ತಾ ಇದೀವಿ ನೋಡೋಣ. ನಮ್ಮ ಮನೇಲಿ ಅಡುಗೆ ಭಟ್ರು ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇವಾಗ ಹೆಲ್ಪ್ ಮಾಡೋದಷ್ಟೇ. ನಾನು ಇವಾಗ ಹೀರೆಕಾಯಿ ಕರಿ ಮಾಡ್ತಾ ಇದ್ದಾರಂತೆ. ಹೀರೆಕಾಯಿ ಸಿಪ್ಪೆನಾದ್ರೂ ತಕ್ಕೊಡು ಅಂತ ಕರೆದಿದ್ದಾರೆ. ಪಾಪ ಅಷ್ಟಾದ್ರೂ ಹೆಲ್ಪ್ ಮಾಡಿಲ್ಲ ಅಂದರೆ ಏನು, ನನಗೋಸ್ಕರ ಅಡುಗೆನೇ ಮಾಡ್ತಾರಂತೆ. ಅದೊಂದು ಸಿಪ್ಪೆ ತಕ್ಕೊಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಹೀರೆಕಾಯಿ ಒಂದು ಎಲ್ಲರ ಮನೆಗೂ ಇದೇ ಥರ ಗಂಡ ಹೆಂಡತಿ ಕುತ್ಕೊಂಡು ಅಡುಗೆ ಮಾಡಿದ್ರೆ ಏನು ಚೆಂದ ಇರುತ್ತಲ್ಲ. ಆ ಕಡೆ ಕುತ್ಕೊಚಿನ, ಇವನೊಬ್ಬ ಬಂದೇನೆ ಕಡಿಮೆ ಆಗೇನೆ. ಇಲ್ಲಿ ಕುತ್ಕೊಚಿನ, ಇಲ್ಲಿ ರೆಂಡೇ ಸಾಲ ಇದೊಂದು ಸಾಕ. ಅಂದ್ರೆ ಇದು ಸ್ವಲ್ಪ ಮುರಿದೋಗಿತ್ತಲ್ಲ, ಇದನ್ನೇ ಮಾಡೋಣ. ಅದು ಇದು ಇಲ್ಲಿ ಕುತ್ಕೋಕಂಡ, ಇಲ್ಲಿ ಬಾ ಅಲ್ಲಿ ಕಾಣಿಸಲ್ಲ, ನೀನು ವಿಡಿಯೋದಲ್ಲಿ ಕಾಣಿಸಲ್ಲ. ಇಲ್ಲಿ ಬಾಪುಜಿ ಈ ಕಡೆ ಡ್ಯಾಡಿ ಪಕ್ಕ ಬಾ, ಓಕೆನಾ? ಬಂದೆ ನಾನು ಇವಾಗಷ್ಟೇ ಜಾಯ್ನ್ ಆದೆ ಅಂತ ಹೇಳ. ನಾ ಜಾಯ್ನ್ ಆದೆ, ನೀನ್ ಸುಮ್ಮನೆ ಕುತ್ಕೊಂಡು ನೋಡ್ಬೇಕು, ಓಕೆನಾ ಚಿನ್ನ? ఓకే నువ్వు తీస్తావా? ಅಲ್ಲಿ ಗಾರ್ಲಿಕ್ ಐತೆ ನೋಡಿ, ತಕ್ಕೊಂಡು ಕುತ್ಕ. ಅದೇ ಆ ಬಾಕ್ಸ್ ಅಲ್ಲಿ ಐತೆ ನೋಡಿ ಗಾರ್ಲಿಕ್, ಆ ಕಡೆ ಗಾರ್ಲಿಕ್. ಆ ಬಾಕ್ಸ್ ಅಲ್ಲಿ ಒಂದೇ ಒಂದು తక్కువ గార్లిక్ అంతా తీసి దాంట్లో వేసాడు చూడు. దెబ్బలు పడితే ఏదన్నా అది ఉఫ్ చేసేది ఏమది బొబ్బల వేసి పెట్టినాడు, అది రాలే వాటర్. ಹಂಗೆಲ್ಲ ಮಾಡ್ತಾರೆ ಚಿನ್ನ ನೋಡಿ. ಈ ಗಾರ್ಲಿಕ್ ತಗೊಂಡು ಹೋಗ್ಬಿಟ್ಟು ಬಬಲ್ ಮಾಡ್ತಾರಲ್ವಾ, ಅದ್ರೊಳಗೆ ಹಾಕ್ಬಿಟ್ಟಿದ್ದಾನಂತೆ. ಮಾಡ್ತೀಯ ಹಂಗೆಲ್ಲ? ಸರಿ ಕುತ್ಕೊಂಡು ನೋಡಿ ಇವಾಗ ಮಮ್ಮಿ ಡ್ಯಾಡಿ ಹೇಗೆ ಅಡುಗೆ ಮಾಡ್ತಾರೆ ಅಂತ, ಓಕೆನಾ? ಅಲ್ಲ ಚಿಂದು, ಎಲ್ಲರ ಮನೆಗೂ ಇದೇ ನಮ್ಮ ಥರ ಇಬ್ಬಿಬ್ರು ಸೇರ್ಕೊಂಡು ಅಡುಗೆ ಮಾಡಿದ್ರೆ ಅವ್ರವ್ರ ಹೆಂಡ್ತಿರಿಗೆ ಎಷ್ಟು ఖుషి ಆಗ್ತಿತ್ತಲ್ಲ. చేసేవాళ్ళు చేస్తారు కాచందు, ఇప్పుడు చేసే వాళ్ళే చాలా తక్కువ. అంటే చేస్తే మొత్తం వాళ్ళతో చేసుకున్న వాళ్ళ వైఫ్ ఉంటుంది. అంటే ಹೆಂಗ್ ಗೊತ್ತಾ, ಇವಾಗ ಫುಲ್ಲು ಗಂಡನ ಹತ್ರನೇ ಕೆಲಸ ಮಾಡೋ ಹೆಂಡತಿ ಇರ್ತಾಳೆ ಇದ್ರೆ, ಇಲ್ಲ ಅಂದ್ರೆ ಫುಲ್ಲು ಗಂಡ ಕುತ್ಕೊಂಡು ಹೆಂಡತಿ ಹತ್ರ ಮಾಡಿಸೋ ಗಂಡನೇ ಸಿಗೋದು. ಈ ಹಳ್ಳಿ ಕಡೆ ಹೋದ್ರೆ ಅಂತೂ ಪಾಪ ಹೆಂಗಸುಗಳು ಮಾಡ್ತಾನೇ ಇರಬೇಕು, ಅವ್ರಿಗೇನು ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಈ ಸಿಟಿಲಿ ಪಾಪ ಇರೋರೇ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಹೇಳ್ಬೇಕು ಅಂದರೆ, ಹಳ್ಳಿಲಿ ಸ್ವಲ್ಪ ಕಡಿಮೆ. ఎందుకంటే సిటీ వాళ్ళకి తెలుస్తుంది, విలేజ్లో అంటే విలేజ్లో ఎందుకు చేయరంటే పాపం పొలం పనులు ఉంటాయి కదా. ಸರಿ ಹೋಗ್ಲಿ, ಗದ್ದೆಯಲ್ಲಿ ಕೆಲಸ ಮಾಡ್ಕೊ ಬಂದವ್ರ ಮನೆಗೆ ಮಾಡ್ತಾರೆ ಅಂತ ಅನ್ಕೊಳೋಣ. ಇವಾಗ ಎಕ್ಸಾಂಪಲ್ ಏನು ಕೆಲಸ ಮಾಡಿರಲ್ಲ, ಆದ್ರೂ ಸುಮಾರು ಜನ ಇದಾರಪ್ಪ, ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಅವ್ರಿಗೇನೆ ಕಾಫಿ ಟೀ ಊಟ ಎಲ್ಲ ಅವ್ರ ಹತ್ರನೇ ಸಪ್ಲೈ ಆಗೋದು. ಗೊತ್ತಿಲ್ಲ ನಿಮ್ಗೆ ಸುಮಾರು ಕಡೆ ಎಲ್ಲ ಹಂಗೆ ಇರೋದು ಗೊತ್ತಾ? ಇವಾಗ ಎಕ್ಸಾಂಪಲ್ ಬಿಗ್ ಬಾಸ್ ಅಲ್ಲಿ ಮಾಡು ಅಂತ ಇದ್ದಾನೆ, ಅವನೇ ಹೇಳ್ತಾನೆ. ಅವು ಸುದೀಪ್ ಕೇಳಿದಾಗ ಇಲ್ಲ ಸರ್, ಏನು ಹುಡುಗಿಯರೇ ಮಾಡ್ಬೇಕು ನಾವು. ನಿಂಗೆ ಬರಲ್ಲ ಕಂದ, ಬಿಗ್ ಬಾಸ್ ಅಲ್ಲಿ ಮಾಡು ಅಂತ ಇದ್ದಾನೆ. ಸುದೀಪ್ ಸರ್ ಕೇಳ್ತಾರೆ, ಈಗ ಹುಡುಗಿಯರಿಗೆ ಕೆಲಸ ಮಾಡಿಕೊಟ್ರೆ ತಪ್ಪ ಅಂತ. ತಪ್ಪೇ ಸರ್, ನಮ್ಮ ಕಡೆ ಎಲ್ಲ ಅದನ್ನ ಒಪ್ಪಲ್ಲ. ಗಂಡಸರು ಅಂದ್ರೆ ಸುಮ್ಮನೆ ಕುತ್ಕೋಬೇಕು, ಹೆಂಗಸರು ಅಂದ್ರೆ ಕೆಲಸ ಮಾಡ್ಬೇಕು ಅಂತಾನೆ. ಗೊತ್ತಾ ಅವನು ಈ ತರ ಕಾಲದವರು ಇದಾರ ಅಂತ ಅನ್ಸುತ್ತೆ. ಸುದೀಪ್ ಸರ್ ಕೂಡ ಅದು ಇಷ್ಟ ಆಗ್ಲಿಲ್ಲ. ಅದೇ ಇವ್ರು ಹೇಳಿದ ಆನ್ಸರು. ಆವಾಗ ಅವ್ರಂತಾರೆ ಏನಂತ,
ಈಗ ಬೇರೆದಕ್ಕೆ ಏನೋ ಅದಕ್ಕೆ ಆನ್ಸರ್ ಕರೆಕ್ಟಾಗಿ ಹೇಳ್ತಾರೆ, ನಂಗೆ ಅದು ಮರ್ತೋಗಿದ್ದೀನಿ. ಆದರೆ ಮಾಡೋದು ಒಳ್ಳೇದೇ, ಯಾಕೆ ಅವರಿಗೆ ನಮಗೆ ಅವ್ರು ಹೆಲ್ಪ್ ಮಾಡ್ಬೋದು, ನಾವು ಅವ್ರಿಗೆ ಹೆಲ್ಪ್ ಮಾಡಬಾರ್ದ ಅನ್ನೋ ಥರನೇ ಹೇಳ್ತಾರೆ. ಇಲ್ಲ ಎಲ್ಲರಿಗೂ ಹೆಲ್ಪ್ ಮಾಡಬೇಕು, ಹೆಲ್ಪಿಂಗ್ ನೇಚರ್ ಇರಬೇಕು. ಒಟ್ಟು ಹುಡುಗಿ ಅಂದರೆ ಒಂದು ತಳಗಲ್ಲ, ಹುಡುಗ ಅಂದರೆ ಒಂದು ಮೇಲಲ್ಲ ಅನ್ನೋ ಥರ ಒಂದು ಏನು ಹೇಳ್ತಾರೆ. ಚೆನ್ನಾಗಿ ಹೇಳ್ತಾರೆ, ಸತ್ಯ. ಹಾಗೆ ಎಲ್ಲರ ಮನೆಗೂ ಇದೇ ಥರ ಕುತ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದಲ್ಲ. ఈగిన కాలದಲ್ಲಿ మధ్య అలా చేయడానికంటే విలేజెస్లో ఇప్పుడు ఏమనుకుంటారు, చూడబ్బా ఉడికిలాగా ఏం వంట చేసుకుంటున్నాడు అని అంటే ಅದೊಂಥರ ಅಯ್ಯೋ ಬೇರೆ ಏನಾದ್ರು ಹೇಳಿ, ಮನೆಯವರಿಗೆ ಫಸ್ಟ್ ಮನೆಯವ್ರನ್ನ ಇಷ್ಟಪಟ್ಟು ಮನೇಲಿ ಕಷ್ಟ ಆಗ್ತೈತಿ ಅಂದ್ರೆ ಅದರಲ್ಲಿ ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪೈತೆ ಹೇಳು. ಈ ಹಳ್ಳಿಲಿ ನಮ್ಮ ಅಣ್ಣನೇ ತಗೋ ಇವಾಗ ಎಕ್ಸಾಂಪಲ್, ಅವನು ಹಾಗೆಲ್ಲ ಇಲ್ಲಪ್ಪ, ಬಂದವ್ರ ಜೊತೆ ಆರಾಮಾಗಿ ನಗಾಡ್ಕೊಂತ ಮಾತಾಡ್ತಾನೆ, ಅವ್ನು ಡ್ಯೂಟಿ ಅವ್ನು ವರ್ಕು ಅವ್ನು ಮಾಡ್ಕೊತಾನೆ. ಅಮ್ಮ ಕೊಡಮ್ಮ ಇಲ್ಲಿ ಏನು ತರಕಾರಿ ಕಟ್ ಮಾಡ್ಕೊಡ್ಬೇಕು ಕೊಡಮ್ಮ ಇಲ್ಲಿ ಅಂತ ಹೇಳ್ಕೊಂಡು ದೊಡ್ಡ ತಟ್ಟೆ ಇಟ್ಕೊಂಡು ಕುತ್ಕೊಬಿಡ್ತಾನೆ. ಏನೇನು ಬೇಕು ಕೊಡಿ, ಪಟ 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 ಕಟ್ ಮಾಡ್ಕೊಡ್ತೀನಿ ಅಂತ. ನಾ ತರವಾಗ ಕೈ ಕಟ್ಟಾಗಿರ್ತೀನ ಅಂಥವ್ರು ಇರ್ತಾರೆ ಪಾಪ. ನಮ್ಮ ಚಂದು ಕೆಲಸ ಮಾಡಿ 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 ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತೆ ಈರುಳ್ಳಿ ಕಟ್ ಮಾಡೋದು, ಹೀರೆಕಾಯಿ ಕಟ್ ಮಾಡೋದು. ಒಂದೇ ಒಂದು ಹೀರೆಕಾಯಿನ ಯೂಸ್ ಮಾಡ್ತಾ ಇದ್ದಾರೆ, ಯಾಕಂದರೆ ಇಬ್ಬರಿಗೆ ನಿಧಾನ ಚಿನ್ನ, ಇಬ್ಬರಿಗೆ ನಾವು ಮಾಡ್ತಾ ಇರೋದೇನೋ ಕೋಲ್ಡ್ ಆಗ್ತಾ ಇತ್ತು ಅವನಿಗೆ. ಆ ಥರವ ಕನಪಡ್తున్నాడు, ಈ ಕಡೆ ನೀವು ಬಾ ಕನಪಡ್ತಾವ. ಅವ್ನು ವಿಡಿಯೋದಲ್ಲಿ ಬರ್ತಾ ಇಲ್ಲ ಅಂದರೆ ಹಂಗಾಗಿ ಬರ್ತಾ ಇಲ್ಲ, ನಮಗೆ ಕಾಣಿಸ್ತಾ ಇಲ್ಲ. ಈಗ ಬಂದ ಚಿನ್ನ, ಓಕೆನಾ? ಹೇಳಿ ನಾನು ಬಂದೆ ಅಂತ. ನಾನು ಬಂದೆ. ಹಾಯ್ ಹೇಳು ಎಲ್ಲರಿಗೂ. ಹಾಯ್. ಅವ್ನು ಹೇಳ್ತಾನೆ ಇವಾಗ ನೋಡು, ಹಾಯ್ ಗೈಸ್ ಅಂತ ಹೇಳ್ತಾನೆ ನೋಡಿ. ಹೇಳ್ತೀನ ಹಾಯ್ ಗೈಸ್ ವೆಲ್ಕಮ್ మమ్మీ ఛానల్ను ఏం రాని చేస్తావు? ఏం ಮಾಡ್ತೀನಿ? నువ్వు ఆనియన్ కట్ చేయలేవు నాన్న, చాకు ఫింగర్ కట్ అవుతుంది ఇక్కడ. మా ಡ್ಯಾಡಿ ನೀನು ಖರ್ಚು ಮಾಡ್ಬೇಕಾದ್ರೆ ನೀನು ಬೆರಳು ಬಿಟ್ಟೆ ಅಂತ ತಿಳ್ಕೊ, ತಕ್ಕಣಕ್ಕೆ ಟಕ್ ಅಂತ ಹೇಳ್ಕೊ. ಚಾಕು ಹಾಕ್ತಿದ್ರೆ ಫಿಂಗರ್ ಹಿಂಗೆ ಕಟ್ ಆಗುತ್ತೆ ಕಂದ. ಎಲ್ಲ చేసి చూపిస్తా, ಇವು ಎಲ್ಲ చూపిಸ್ತಾ. ಇಲ್ಲಿ పెట్టు మరి ಎಲ್ಲ ಹೆಂಗೆ ಅಂತ ಕೇಳಿದ್ರೆ ಕಟ್ ಮಾಡಿ ತೋರಿಸ್ಬೇಡ್ತಾನೆ ಹಿಂಗೆ ಅಂತ. ಆನಿಯನ್ನ ಏನಕ್ಕೆ? ಆನಿಯನ್ ಏನು పెట్టుకుంటావు? ಏನು ಬೇಡ చిన్న, ఆనియన్ కారం ఏమో బ్లాక్ కలర్ ఉంటుంది చిన్న, హ్యాండ్స్ కంతా అంటుకుంటది. ఇది ఫంగస్ చిన్న, ఇది చాలా డేంజర్. ಓಕೆ ಬಾ ಕ್ಲೀನ್ చేయాలి. ಕೊಡಿ ತೋರಿಸ್ತೀನಿ, ಅನ್ಸುತ್ತೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೋಗೇ ಬಿಡ್ತೀವಿ. ಈ ತರ ಆನಿಯನ್ ಮೇಲ್ಗಡೆ ಬ್ಲಾಕ್ ಅಲ್ಲಿ ಇರುತ್ತಲ್ವಾ, ಅದು ಫಂಗಸ್ ಅಂತಾರಂತೆ. ಅದು ತುಂಬಾ ಡೇಂಜರ್ ಆಗ್ತದೆ ಅಂತೆ. ಆ ಥರದ್ದೆಲ್ಲ ತಿನ್ಬಾರ್ದಂತೆ. ನೀವು ನೋಡಿ, ಬ್ಲ್ಯಾಕ್ ಕಲರ್ ಇದ್ರೆ ನೀಟಾಗಿ ವಾಶ್ ಮಾಡ್ಕೊಂಡೆ ಅಡುಗೆ ಮಾಡಕ್ಕೆ ಯೂಸ್ ಮಾಡಿ, ಇಲ್ಲಾಂದ್ರೆ ಅದರಿಂದ ಏನಾಗುತ್ತೆ, ಫಸ್ಟ್ ಜ್ವರ ಏನೇನೋ ಬರುತ್ತೆ ಅಂತ ಅದೊಂಥರ ಫಂಗಸ್ ರೋಗ ಸ್ಟಾರ್ಟ್ ಆಗುತ್ತಂತೆ. ಎಲ್ಲರೂ ಹುಷಾರಾಗಿರಿ. ಈರುಳ್ಳಿನ ನೀಟಾಗಿ ತೊಳೆದ್ಬಿಟ್ಟು ಮಾಡಿ. ಒಂದ್ ವೇಳೆ ಹಾಳಾಗಿರೋದು ತಿಂದ್ರೂ ಪರವಾಗಿಲ್ಲ, ಅದು ಇದು ಬ್ಲಾಕ್ ಆಗಿರೋದು ತಿನ್ಬಾರ್ದು ಅಂತಾರೆ. ಆ ರೇಂಜಲ್ಲಿ ಕೆಟ್ಟದು ಅಂತ. ಹಂಗಂತೇಳಿ ಹಾಳಾಗಿರೋದು ತಿನ್ನಕ್ಕೆ ಹೋಗ್ಬೇಡಿ. 2 ಮೆಣಸಿನ್ಕಾಯಿ ಸಿಪ್ಸ್ಬೇಕಂತೆ, 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ, ಮತ್ತು 2-3 ಈರುಳ್ಳಿ ಹಾಕ್ತಾ ಇದ್ದಾರೆ, ಟೊಮೊಟೊ ಕಟ್ ಮಾಡ್ತಾ ಇದ್ದಾರೆ, ಹೀರೆಕಾಯಿ ಕರಿ ಮಾಡ್ತಾ ಇದ್ದಾರೆ. ನಂತರ ಸಾಂಬಾರಲ್ಲ, ನನಗೆ ಆಲ್ರೆಡಿ ನಾನು ಸ್ವಲ್ಪ ಸೊಪ್ಪಿನ ಸಾಂಬಾರು ಮಾಡಿಟ್ಕೊಂಡಿದ್ದೀನಿ. ನಾನು ಸೊಪ್ಪಿನ ಸಾಂಬಾರೇ ಊಟ ಮಾಡೋಣ ಅಂತ ಹೇಳಿ ಇವರು ಇದನ್ನು ಮಾಡ್ಕೊತಾ ಇದ್ದಾರೆ. ಚಂದು, ಮಹಾಭಾರತದಲ್ಲಿ ಅಣ್ಣನಿಗೆ ಏನಂತ ಕರೀತಾರೆ? ಅಗ್ರಜನೂ ಅಂತಾರೆ. ಆಮೇಲೆ ನಮ್ಮ ಕನ್ನಡದಲ್ಲಿ ಏನಂತಾರೆ ಗೊತ್ತಾ? ಕನ್ನಡ ಮಹಾಭಾರತ ಅಂದರೆ ಹಿಂದಿನ ಕಾಲದಲ್ಲಿ ಭ್ರಾತಾಶ್ರೀ. ನಾವು ಸ್ವಲ್ಪ ದಿನ ನಮ್ಮ ಮನೇಲಿ ಹಿಂಗೆ ಮಾತಾಡ್ತಾ ಇದ್ವಿ ಗೊತ್ತಾ? ಮಂಟ ಕಣ್ಣು ಉರಿಯುತ್ತೆ ಚಿನ್ನ. ನಮ್ಮ ಮನೇಲಿ ಮಹಾಭಾರತ ಬರ್ತಾ ಇತ್ತಲ್ಲ, ಆ ಟೈಮಲ್ಲಿ ಸ್ಟಾರ್ಟಿಂಗ್ ಬಂದಾಗ ಅವಾಗ ನಮ್ಮ ಮನೆಗೆ ಬರೀ ಇದೇ ಥರ ಶಕುನಿ ಮಾತಾಡ್ದಂಗೆ ಮಾತಾಡೋದು, ಇದು ದ್ರೌಪದಿ ಮಾತಾಡ್ದಂಗೆ ಮಾತಾಡೋದು. ನಮ್ಮಮ್ಮ ಕುಂತಿ
ನಾವು ಕುಂತಿ ಮಾತಾಶ್ರೀ ಅನ್ನೋದು ಅಣ್ಣಂಗೆ ಅಣ್ಣ ಅಂದ್ರೆ ಅದೇ ಇದಾರಲ್ಲ ಅಣ್ಣನ ಹೆಸರು ಕರೆಯೋದು. ಅಣ್ಣಂಗೆ ಎಂತ ಅಂತಿದ್ದೆ ಭ್ರಾತಾಶ್ರೀ, ಅಮ್ಮ ಮಾತಾಶ್ರೀ, ಅಣ್ಣ ಭ್ರಾತಾಶ್ರೀ, ಅಪ್ಪಾಜಿ ಪಿತಾಶ್ರೀ. ಸ್ವಲ್ಪ ದಿನ ಹಂಗೆ ಸ್ವಲ್ಪ ಮಾತಾಡ್ತಾ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ವಿ ಗೊತ್ತಾ, ನಗಾಡ್ಕೊಂತ ಚೆನ್ನಾಗಿರ್ತಿತ್ತು. ಒಂದಿನ ಟಾಸ್ಕ್ ಮಾಡ್ಬೇಕು ಫುಲ್ಲು ನಿಮಗೆ. ಇವತ್ತು ಇಡೀ ದಿನ ನೀವು ನಾರ್ಮಲ್ ಆಗಿ ಮಾತಾಡಬಾರ್ದು. ಟೊಮೊಟೊ ಎಲ್ಲ ಇಟ್ಕೊಂಡಿದ್ದೆ ಡ್ಯಾಡಿ, సాకు చిన్న నార్మల్ గా మాట్లాడబడదు. చిన్న తీసుకున్నానా అలా చెయ్యొద్దు. వద్దు కొందా మా ఇక్కడ కూర్చో. ఉంది కదా తీసుకున్నది డాడీ. ఇదిగో చాలు. చాలు చాలు. కూర్చో కూర్చో కందా ನೀನು ಬಂಗಾರಲ್ಲ ನೀನು. ಇದು ಹಿಂಗಂದು ನೋಡಿ ಇಲ್ಲಿ ಆಟಾಡ್ಬ. ಅದೇ ನಾರ್ಮಲ್ ಆಗಿ ಮಾತಾಡಬಾರ್ದು, ಫುಲ್ಲು ಮಹಾಭಾರತ ಸ್ಟೈಲಲ್ಲಿ ಮಾತಾಡಬೇಕು ಅಂತ ಒಂದಿನ ಟಾಸ್ಕ್ ಕೊಡಬೇಕು. ಒಂದು ಇಡೀ ದಿನ ಚೆನ್ನಾಗಿರುತ್ತೆ ಅಲ್ಲ. ಹೌದು, ಹಸ್ಬೆಂಡ್ ಏನಂತಾರೆ ಹೇಳು? ಅಲ್ಲ, ನನಗೆ ಗೊತ್ತು, ನೆನ್ಪು ಬಂತು. ನಮ್ಮ ಕನ್ನಡದಲ್ಲಿ ಆರ್ಯ ಅಂತಾರೆ, ತೆಲುಗಲ್ಲಿ ಕನ್ನಡದಲ್ಲಿ ಆರ್ಯ ಅಂತಾನೆ ಕರೆಯೋದು. ಅದರಲ್ಲಿ ಮಹಾಭಾರತದಲ್ಲಿ ತೆಲುಗಲ್ಲಿ ಏನಂತ ಕರೀತಾರೆ? ತೆಲುಗಲ್ಲಿ ಏನಂತ ಕರೀತಾರೆ? ಈ ಗಾಂಧಾರಿ ಧೃತರಾಷ್ಟ್ರಂಗೆಲ್ಲ ಕರೀತಾ ಇದ್ಲಲ್ಲ, ಏನಂತ ಕರೀತಾರೆ? ಏನಂತ ಕರೀತಾರೆ? ನೀವು ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನಂತ ಕರೀತಾರೆ ಮಹಾಭಾರತದಲ್ಲಿ? ಜ್ಯೇಷ್ಠ ಭ್ರಾತ ಅಂದ್ರೆ ದೊಡ್ಡಣ್ಣ. ನೀವು ಜ್ಯೇಷ್ಠಶ್ರೀ ಅಂತಾರ, ಎಂತ ತೆಲುಗಲ್ಲಿ ಏನಂತಾರೆ? ತೆಲುಗಲ್ಲಿ ನಮ್ಮ ಕನ್ನಡದಲ್ಲಿ ಜ್ಯೇಷ್ಠ ಭ್ರಾತ ಅಂತಾರೆ. ಯುಧಿಷ್ಠಿರ ದೊಡ್ಡನಲ್ಲ, ಅವನಿಗೆ ಜ್ಯೇಷ್ಠ ಭ್ರಾತ ಅಂತಾನೆ ಕರೆಯೋದು. ತೆಲುಗಲ್ಲಿ ಏನಂತ ಹೇಳ್ತಾರೆ? ಜ್ಯೇಷ್ಠ ಭ್ರಾತ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದರಲ್ಲಿ ಅಣ್ಣಯ್ಯ ಅಂತಾರ? ಇಲ್ಲಪ್ಪ, ಅಣ್ಣಯ್ಯ ಕಡಿಮೆ ನಾವು ನೋಡಿದೀವಲ್ಲ ಸೀರಿಯಲ್, ಅಣ್ಣಯ್ಯ ಅಂತ ಯಾರು ಯೂಸ್ ಮಾಡೇ ಇಲ್ಲ. ತೆಲುಗು ಸ್ವಲ್ಪ ಕಡಿಮೆ, ತಲೆಯಲ್ಲಿ ಹೋಗಲಿಲ್ಲ ಕರೆಯೋದೆಲ್ಲ. ಹಸ್ಬೆಂಡಿಗೆ ಮಾತ್ರ ಆರ್ಯ ಅಂತಾನೆ ಕರೆಯೋದು ಕನ್ನಡದಲ್ಲಿ. ಆರ್ಯ ಆರ್ಯ ಇವ್ ನೋಡಿ ಆರ್ಯ ಅಂತ. ನೀವು ಪಿತಾಶ್ರೀ ಅನ್ನೋದಿನ ಪಿತಾಶ್ರೀ, ಮಾತಾಶ್ರೀ. ఇది మాతాశ్రీ. ఓకే, మమ్మీ మాతాశ్రీ, డాడీ పితాశ్రీ. ఓకేనా? చెప్పు పితాశ్రీ. ఇది మమ్మీ ಹಿಂಗ ಹಂಗನ್ಬಾರ್ದು ಚಿನ್ನ. ಇಲ್ಲಿ ನೋಡು, ಪ್ರಣಾಮಗಳು ಮಾತಾಶ್ರೀ, ಪ್ರಣಾಮಗಳು ಪಿತಾಶ್ರೀ ನಿಂಗೆ ಹೇಳೋದು. ಆಮೇಲೆ ಅಮ್ಮ ಅಪ್ಪಾಜಿಗೆ ಊಟಕ್ಕೆ ಕರ್ಬಾರ್ದ ಹೇಳೋಣ. అంటే మామూలుగా తెలుగులో అయితే తండ్రి గారికి ప్రణామం, తల్లి గారికి అంటే బాధ. అంటే ఇప్పుడు ఎవరంతా ಅದೆಲ್ಲ ಅದ್ರಲ್ಲಿ ನಾನು ಹೇಳ್ತಾರದು ಮಾತಾಡಲ್ಲ. ನಮ್ಮಮ್ಮ ಊಟಕ್ಕೆ ಕರ್ಬಾರ್ದ ಹೇಳ್ತಾರೆ. ఇప్పుడు ఈ కాలంలో హే మామ్, హే డాడ్, హాయ్, హలో. ಅಯ್ಯೋ ಓ ಬಾಬಾಯ್ ಅಡ್ಡ ನಾವಂತ ಎಲ್ಲೇದ ನಾಲ್ಕು ಆ ಕಡೆ ಕನ್ನಡದಲ್ಲೆಲ್ಲ ಬಾಬಾಯ್ನವ್ರಿಗೆ ಗೊತ್ತಿಲ್ಲಲ್ಲ, ಚಿಕ್ಕಪ್ಪ ಅಂತಾರೆ ಬಾಬಾಯ್ ಅಂದರೆ. ನೀವು ಯಾರು ಆಗಲಿ ಅವ್ರು ಯಾರಂತಾನೆ ಗೊತ್ತಿರಲ್ಲ, ಓ ಬಾಬೋಯ್ ಅಂತೀರ. ಅದೇನದು ಬಾಬಯ್ಯ ಗೊತ್ತಿಲ್ಲ ನನಗಿನ್ನು ಅಂತೀರ. ಆಮೇಲೆ ನಮ್ಮಮ್ಮ ಒಂದ್ಸತಿ ಹೋಗಿ ಅಪ್ಪಾಜಿ ಊಟಕ್ಕೆ ಕರ್ಬಾ ಅಂತ ಹೇಳ್ತು. ನಾನು ಹೋದೆ ಅಪ್ಪಾಜಿ ಹತ್ರ. ಮಾತಾಡಲ್ಲ ಪಿತಾಶ್ರೀ ಮಾತಾಶ್ರೀ ಅಂತ ಮಾತಾಶ್ರೀ ಭೋಜನಕ್ಕೆ ಕರೆಯುತ್ತಿದ್ದಾರೆ. ಹೆಂಗೂ ಮಾತಾಡ್ತಾ ಇದ್ವಿ ಗೊತ್ತಾ, ತುಂಬಾ ಮಾತಾಡ್ತಾ ಇದ್ವಿ. ಈಗೆಲ್ಲ ಸ್ವಲ್ಪ ಮರ್ತು ಹೋಗಿದೆ. ಅದು ಒಂದೊಂದ್ಸತಿ ಕಂಟೆಂಟ್ ಮಾಡ್ಬೇಕು, 1 hour ಮಾತಾಡ್ತಾನೆ ಇರ್ಬೇಕು ಜಸ್ಟ್. ಅಥವಾ ಎಲ್ಲ ಟೊಮೊಟೊ ತಗೊಂಡಾಗ ಆಟಾಡ್ತಾ ಇದ್ದಾನೆ ಬಾಲ್ ತರ. 1 hour ಟಾಸ್ಕ್ ತರ ಮಾಡಿಟ್ಕೊಂಡು ಫುಲ್ ಅದೇ ತರ ಮಾತಾಡ್ಬೇಕು. ಗೆದ್ದರಿಗೆ ಒಂದು ಪ್ರೈಸ್ ಅಂತ ಇಡಬೇಕು. ಸಾಕತ್ತಾಗಿರ್ಬೇಕು. ಭೋಜನ ಸಿದ್ಧವಾಗಿದೆಯೇ?
ಭೀಮ ಚೆನ್ನಾಗಿ ಮಾತಾಡ್ತಾನೆ. ಚೆನ್ನಾಗಿರುತ್ತೆ ಒಂಥರ ಮಹಾಭಾರತ ನೋಡಕ್ ಚಂದ, ಚೆನ್ನಾಗಿರುತ್ತೆ ಮಹಾಭಾರತ. ಆಮೇಲೆ ಅದೇ ಥರನೇ ರಾಮಾಯಣ ಆಯ್ತು, ಅಷ್ಟೊಂದೇನು ಅನಿಸ್ಲಿಲ್ಲ. ಮಹಾಭಾರತ ಸೂಪರ್. ಮಾತು ಆಗಲಿ ಏನಾಗಲಿ, ಆ್ಯಕ್ಟಿಂಗ್ ಆಗಲಿ, ಶಕುನಿ ಆ್ಯಕ್ಟಿಂಗ್ ಅಂದರೆ ಏನು ಆ್ಯಕ್ಟಿಂಗ್ ಹಿಂಗಂತಿದ್ದ హైలైట్ అసలు మొత్తం చెప్పాలంటే నడిపింది మొత్తం ఆయన చెప్పాలంటే శకునినే. ಎಷ್ಟು ಡೈಲಾಗ್ ಕಲ್ತಿದ್ದೆ ಗೊತ್ತಾ ಚಂದ್ರ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮಮ್ಮ ಅಪ್ಪಿ ಶಕುನಿ ಡೈಲಾಗ್ ಹೇಳಿ ಅಂತಿತ್ತು. ಅವನು ಪರಿಚಯ ಮೇಲೆ ಇದ್ನಾಕು ಪರಿಚಯ ಇದೇ ಬೆರಳು ಹಿಡ್ಕೊಂಡು ಹಿಂಗನ್ನೋದು ಮಾಡ್ತಿದ್ದೆ. ಸೊಟ್ಟ ಹಿಂಗೆ ಹಿಡ್ಕೊಂಡು ಅವನೊಂಥರ ಹ್ಯಾಂಡಿಕ್ಯಾಪ್ ಥರ ಮಾಡ್ಕೊಂಡಿದ್ನಲ್ಲ, ಕಾಲಿಗೆ ಚಾಕು ಹಾಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಗೊತ್ತಾ. ಈಗ ಅವೆಲ್ಲ ಮತ್ತೆ ನೆನ್ಪು ಮಾಡ್ಕೋಬೇಕಷ್ಟೇ. ಒಂದ್ಸತಿ ನೋಡಿದ್ರೆ ಮತ್ತೆ ತಲೆಗೆ ಹೋಗ್ಬಿಡ್ತಿತ್ತು ಅವರ ಆ್ಯಕ್ಟಿಂಗ್, ಅವರ ಮಾತು ಎಲ್ಲ ಚೆನ್ನಾಗಿರುತ್ತೆ. ದಾತಾಶ್ರೀ తెలుగులోనూ ఆర్య అంటేనే అంటారేనప్ప అంత కూడా యూజ్ చేయొచ్చు. చేయొచ్చు, మహాభారతದಲ್ಲಿ ఆర్య అంటేనే అంటారేనప్ప అంత. ఆర్య అంటే ఓన్లీ హస్బెండ్ కానే కాదు, కానీ మామూలుగా ఎవరికైనా ఇప్పుడు ఒక హై పొజిషన్ వాళ్ళకి ఏదైనా లెటర్ రాస్తాం కదా, వాళ్ళకు కూడా ఆర్య అని పిలుస్తారు. అలా అంటే ಹಸ್ಬೆಂಡಿಗೆ ಆರ್ಯ ಅಂತಾನೆ ಕರೀತಾರೆ. ಆಮೇಲೆ ತಾತಾಶ್ರೀ, ಮಾಮಾಶ್ರೀ ಮಾಮಾಶ್ರೀ ಅಂತಾರ, అదొక రెస్పెక్ట్ వర్డ్. ಮಾಮಾಶ್ರೀ ಅಂತಾರ. ಮಾಮಂಗೆ ಮಾವನ ಮಾಮ ಅಂటారు. ಶ್ರೀ ಅನೇ ಇಲ್ಲ, ನಮ್ಮ ಕಡೆ ಹೇಳ್ತಾರೆ ಮಾಮಾಶ್ರೀ. ಶಕುನಿಗೆ ಇವನು ದುರ್ಯೋಧನ ಮಾಮಾಶ್ರೀ ಅಂತಾನೆ. ಓಹೋ, ಟೊಮೊಟೊ ಸೇರಿ ಹೋಗ್ತಾ ಇದೀಯ ಚಿನ್ನ ನಿನ್ ಸೈಕಲಲ್ಲಿ. ಅಮ್ಮೋ, ಎಂತ ಕಿಲೋ ಎಂತ ಟೊಮೊಟೊ? ಎಂತ 10 ರೂಪಾಯಿಲ್ಲ, 10 ರೂಪಾಯಿ 1 ಕಿಲೋ ಅಂತೆ ಟೊಮೊಟೊ. ಟೊಮೊಟೊ ಸೈಕಲಲ್ಲಿ ಬಿಡು, ಸೈಕಲ್ ಮುಂದೆ ಬಾ, ಸ್ವಲ್ಪ ಮುಂದೆ ಬಾ. ಸೈಕಲ್ ಬುಟ್ಟಿಲಿ ಇಟ್ಕೊಂಡು ಟೊಮೊಟೊ ಸೇಲ್ ಮಾಡ್ತಾ ಇದ್ದಾನಂತೆ ನಮ್ಮ ಅಥರ್ವ. 10 ರೂಪೀಸ್ಗೆ 1 ಕಿಲೋ ಅಂತೆ. ಬನ್ನಿ, ಯಾರಿಗಾದ್ರು ಬೇಕಾದ್ರೆ ಈಗೆಲ್ಲ 50 ರೂಪಾಯಿ kg ಆಗಿದೆ, 10 ರೂಪಾಯಿ ಸಿಗುತ್ತೆ, ಬಂದು ತಗೊಂಡ್ರಿ. ಹೋಗಪ್ಪಿ, 1 ರೌಂಡ್ ಸೇಲ್ ಮಾಡ್ಕೊಂಡು ಬಾ. ಹಾಂ, ಯಾರಾದ್ರೂ ತಗೊಂತಾರೇನಾ ಮಾರ್ಬಾ, ಓಕೆನಾ? ಓಕೆ. ನಿಮಗೆ ಯಾರಿಗಾದರೂ ತೆಲುಗಲ್ಲಿ ಪಾಪ ಎಲ್ಲರೂ ಕನ್ನಡದವ್ರು ನೋಡ್ತಾರೆ, ಒಂದು ವೇಳೆ ನಮ್ಮ ಚಾನಲ್ನ ತೆಲುಗುದವ್ರು ನೋಡಿದ್ರೆ ಮಹಾಭಾರತದಲ್ಲಿ ಹಸ್ಬೆಂಡಿಗೆ ಏನಂತ ಕರೀತಾರೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಕೆಳಗಡೆ, ನಮಗಂತೂ ಗೊತ್ತಿಲ್ಲ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್, ಟಾಟಾ. ಏನು ಅದ್ದರ್ವ ತರಕಾರಿ ಮಾರ್ತಾ ಇದೆಯಾ? ಹಾಂ, ಏನಿದು? ಹೀರೆಕಾಯಿ, ಟೊಮೊಟೊ ಹೆಂಗೆ ಕೆಜಿ? ಹೆಂಗೆ 10 ರೂಪಾಯಿ kg? 10 ರೂಪಾಯಿ kg? ಯಾವ್ದು 10 ರೂಪಾಯಿ kg? ಹಾಂ, ಹೀರೆಕಾಯಿ 10 ರೂಪಾಯಿ kg? ಟೊಮೊಟೊನು 10 ರೂಪಾಯಿ kg? ಅಯ್ಯೋ, ಅಷ್ಟು ಕಡಿಮೆ ಕೊಡ್ತಾ ಇದ್ದೀರಾ? ಓಕೆ, ನಮಗೆ ಬೇಕಾದ ತಗೊಂತೀವಿ ತರಕಾರಿ, ಓಕೆನಾ? ಓಕೆ, ಸೇಲ್ ಮಾಡ್ಕೊಬರ್ರಿ, ಹೋಗ್ರಿ. ಹೀರೆಕಾಯಿ ಎಲ್ಲ ಪೀಸ್ ಮಾಡಬೇಡ ನೀನು, ಆಯಿತಾ? ಯೋ, ತಕ್ಕ ಮಾಡ್ತೀಯ, ಅದಕ್ಕೆ ನೀನು ನನಗೆ ಬೇಡ. ಐ ಹೇಟ್ ಯು. ಮತ್ತೆ ಜೋರಾಗಿ ಹೇಳು, ಸಾರಿ ಕೇಳು. ಸಾರಿ ಮಮ್ಮಿ ಅಂತ ಹೇಳು, ಮತ್ತೆ ಮಾಡಲ್ಲ ಅಂತ ಹೇಳು. ಬಂದು ಮತ್ತೆ ಕಿಸ್ಕೊಟ್ಟು ಹೋಗು. ಸೈಕಲಿಂದ ಇಳಿದು ಬರಬೇಕು, ಆ ಸೈಕಲ್ನಲ್ಲಿ ಬರೋಂಗಿಲ್ಲ. ಅಯ್ಯಯ್ಯಪ್ಪ, ಕೈ ಕೊಡೋದಲ್ಲ, ಇಲ್ಲಿ ಕೊಡಬೇಕು ಸೈಕಲ್. ಎಲ್ಲಿಗೆ? ತಲೆಗಲ್ಲ, ಇಲ್ಲಿ ಕೊಡಬೇಕು. ಅಯ್ಯಯ್ಯಪ್ಪ. ಓಕೆ. ಲವ್ ಯು ಹೇಳು ಮತ್ತೆ ಮಮ್ಮಿಗೆ. ಚಿನ್ನ, ನೀನು ಯಾರ ಮಗ? ನೋಡಿ ಚಂದು, ಡ್ಯಾಡಿ ಮಗ ಅಂತಂದೆ. ಡ್ಯಾಡಿ ಮಗನ ನೀನು? ಹಂಗಾರೆ ಮಮ್ಮಿ ಬೇಡ ನಿನಗೆ? ಹಾಂ,
ಬೇಡ ಮಮ್ಮಿ ಹಂಗಾರೆ ಹೋಗು. ನಾನು ನಿನ್ನ ಜೊತೆ ಮಾತಾಡಲ್ಲ. ಹೋಗು, ನಾನು ನಿನ್ನ ಜೊತೆ ಮಾತಾಡಲ್ಲ. ಐ ಹೇಟ್ ಯು. ಐ ಹೇಟ್ ಯು. ಹೋಗಿ ನೀನು ನನ್ನ ಮಗ ಅಲ್ಲ, ಹೋಗು. ಮಮ್ಮಿ ಮಗ ಮಮ್ಮಿ ಮಗ ಡ್ಯಾಡಿ ಮಗನಾ? ಓಕೆ ಚಿನ್ನ. ಯಾರು ಬಂಗಾರ ನೀನು? ಯಾರು ಬಂಗಾರ ನೀನು? ಓಕೆ ಚಿನ್ನ, ಓಕೆ ಓಕೆ. ಸಖತ್ತ ಕಟ್ ಮಾಡಿದ್ದೀರ ಚಂದು. ಎಷ್ಟು ಚೆನ್ನಾಗಿ ಅಂದರೆ ಸಖತ್ತಾಗಿದೆ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೋಡಿ. ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀರ. సూపరు సూపరు సూపర్ సూపర్ సూపరు. ಡೈಲಿ ಟ್ರೈ చేసి ಅಲವಾಟ್ అయిపోయింది. ಡೈಲಿ ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿದಂತೆ ಪಾಪ. ಇನ್ನೂ ಇನ್ನೂ 1 ವರ್ಷ ಮಾಡೋದೇ ಚಂದು ಇನ್ನು. ಯಾಕಂದರೆ ನನಗಿನ್ನ ನಾನು 5 ತಿಂಗಳಿಗೆ ಊರಿಗೆ ಹೋದರೆ ತಡಿ ಚಿನ್ನ. ನಾನು 5 ತಿಂಗಳಿಗೆ ಊರಿಗೆ ಹೋದರೆ ಮತ್ತೆ ಬರೋದು ಅಲ್ಲಿ ಡೆಲಿವರಿ ಆಗೋಕ್ಕೆ 4 ತಿಂಗಳು. ಅಲ್ಲಿಂದ ಡೆಲಿವರಿ ಆಗೋಕ್ಕೆ 4 ತಿಂಗಳು, ಆ ಕಡೆ ಡೆಲಿವರಿ ಆದಮೇಲೆ 5 ತಿಂಗಳು, ಟೋಟಲ್ ಮನೆಗೆ ಬರೋಕೆ 9 ತಿಂಗಳು ತಗೊಳತ್ತೆ. ಅಲ್ಲಿ ತನಕ ನಿಮ್ಮದೇ ಅಡುಗೆ. ನನಗೆ ನಿನ್ನ ಟೊಮೊಟೊ ಬೇಡ. ನನಗೆ ನಿನ್ನ ಟೊಮೊಟೊ ಬೇಡ. ಬೇಡ ಚಿನ್ನ, ನಮಗೆ ಟೊಮೊಟೊ ಐತೆ ನಮ್ಮ ಮನೇಲಿ. ಬೇರೆ ಕಡೆ ಹೋಗಿ ಸೇಲ್ ಮಾಡ್ಕೊಂಡು ಬಾ, ಹೋಗು. ఉంది చూడు, ఉంది ఇక్కడ ఫ్రిడ్జ్లో కూడా ఉంది. ಬನ್ನಿ ಗೈಸ್, ಎಲ್ಲಿ ತನಕ ಅಡಿಗೆ ಆಗಿದೆ ನೋಡ್ಕೊಬರೋಣ. ಏನು ಮಾಡ್ತಾ ಇದ್ದಾರೆ? ಆಯ್ತಾ ಚಂದು ಕರಿ? ಆಗ್ತಾಯ್ತಾ? ನಿಂದೇನು ಪ್ರಾಬ್ಲಮ್ಮು? ನಿಂದೇನು ಪ್ರಾಬ್ಲಮ್? ಆಕಲಿನ? ಓಹೋ, ಆಮ್ಲೆಟ್ ಬೇಕಾ ಚಿನ್ನ ನಿನಗೆ? ಓ, ಡ್ಯಾಡಿ ಕರಿ ಮಾಡ್ತಾ ಇದೆ. ಹೀರೆಕಾಯಿ ಕರಿ, ಅದು ಶೇಂಗಾ ಅದು ಇದೇನೋ ಹುರಿದು ಮಿಕ್ಸ್ ಮಾಡಿದ್ದಾರೆ. ದಿಸ್ ಈಸ್ ಡ್ಯಾಡಿ ಕಿಚನ್. ಈಗ ಒಂದು ವರ್ಷದ ತನಕ ಇದು ಡ್ಯಾಡಿ ಅಡುಗೆ ಮನೆ ಚಿನ್ನ. ಓಕೆನಾ? ಆಮ್ಲೆಟ್ ಬೇಕು ಚಿನ್ನ ನಿಂಗೆ? ನೀವು ಮೊದಲೆಲ್ಲ ಮನೆಗೆ ಮಾಡ್ತಾ ಇದ್ರಾ ಹಿಂಗೆ ಕರಿ? ಇಲ್ಲಪ್ಪ. నిజవాగ్లు ఇల్లే ಮಾಡదా? థ్యాంక్ యూ సో మచ్. ఇంట్లో ఏం చేస్తాం, జస్ట్ పూరి వేసి తీయడము, దోశ వేసి తీయడము. ఓహో, అಷ್ಟేనా? థ్యాంక్ యూ సో మచ్ ಚಂದು. ಅದೃಷ್ಟವಂತನೇ. ಯಾರಿಗೆ ಇಷ್ಟು ಒಳ್ಳೆ ಗಂಡ ಸಿಗ್ತಾರೆ ಹೇಳಿ? ಮನೆಯೆಲ್ಲ ಕೆಲಸ ಮಾಡಿಕೊಟ್ಟು ಪಾಪ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ? ಕರಿ ಮಾಡ್ತಾರೆ, ರೈಸ್ ಮಾಡ್ತಾರೆ, ನನಗೇನಾರು ತಿನ್ನಂಗಾಯ್ತು ಅಂದರೆ ತಗೊಬಂದು ಕೊಡ್ತಾರೆ. ನನಗೆ ವಾಸನೆ ಆಗಲ್ಲ ಅಂಥೇಳಿ ನಿಮ್ಗೆ ಬರನೇ ಬೇಡ ಅಂತಾರೆ. ಸ್ನಾನ ಮಾಡಬೇಕು ಅಂದರೆ ಪಾಪ ನೀರು ಕಾಸ್ಕೊಬಂದು ಬಕೆಟ್ ಸಮೇತ ಎತ್ಕೊಬಂದು ಕೊಡ್ತಾರೆ. ತುಂಬ ಹೆಲ್ಪ್ ಮಾಡ್ತಾರೆ. ಏನು ವೆಯ್ಟ್ ಎತ್ತಕ್ಕೆ ಬಿಡಲ್ಲ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರೆ ಬಟ್ಟೆನ ಬಕೆಟಿಂದ ಎತ್ಕೊಬಂದು ಹೊರಗೆ ತಂದು ಕೊಡ್ತಾರೆ ಒಣಗ್ಸೋಕ್ಕೆ. ತುಂಬ ಹೆಲ್ಪ್ ಮಾಡ್ತಾರೆ. ಪರವಾಗಿಲ್ಲ, ಅದೃಷ್ಟ ಮಾಡಿದ್ದೀನಿ ಅಲ್ಲ ಚಿನ್ನ? ಹೇಳ್ತೀನ ಮಮ್ಮಿ? ಹೇಳಿನು ಮಮ್ಮಿ ಹೇಳು. ಹೇಳಲ್ಲ? ಚೂಸ ಆ ಥರ ಒಂದು ರಿಯಾಕ್ಷನ್ ನೋಡಿ. ಮೊಬೈಲಲ್ಲಿ ಯಾವುದ್ಯಾವುದೋ ಹಾಕ್ಕೊಂಡು ಅವನ ಮುಖಕ್ಕೆ ಏನೇನೋ ನಾಯಿ ಥರ ಮೂತಿ ಬರುತ್ತಲ್ಲ ಹಾಗೆಲ್ಲ ಆಗ್ತಾಯಿದೆ ಎಲ್ಲ. ಈಗ ಯಾವುದು ಮಾಡಿಕೊಂಡಿದ್ದಾನೆ? ಡೆವಿಲ್ಲು, ದೆವ್ವ. ಅವನ ರಿಯಾಕ್ಷನ್ ನೋಡಿ ಯಾವ್ಯಾವ ಥರ ಮಾಡ್ತಾನೆ ಅಂತ.
ದಯ್ಯ ಚೂಡ್ರ ಅಮ್ಮ ಅಯ್ಯಯ್ಯಯ್ಯಪ್ಪ ಈಗ ನಮ್ಮ ಹತ್ತರವ ಹೆಂಗೆ ಕಾಣಿಸ್ತಾನೆ ನೋಡೋಣ. ಏನು ಹತ್ತರವ ಹೆಂಗಿದೀಯ ನೀನು ನೋಡೋಣ. ಯಪ್ಪ ಚಿನ್ನ ಏನ್ರ ನೀವು ಯಪ್ಪ ದಯ್ಯಂ ಥರ ಇದೆಯಲ್ಲೋ. ಅಯ್ಯೋ ಯಪ್ಪ ಅಥರ್ವ ಪಿಲ್ಲ ದಯ್ಯಂ. ಗಾಡಿ ದಯ್ಯ ಇದೆ. అది కాదు చెప్తాడు వాడు. ఏది అని ఏదిరా ఏది ఏది నా మూతి పోయింది. క్లారిటీ కనపడట్లే. డాడీ మూతి ఉంట్రా చూస్తా నేను కొంచెం అడ్డ అండ వస్తాయి అలా. ಅಯ್ಯಯ್ಯೋ ಅಥರ್ವ ಏನು ಅದು. ಅಯ್ಯೋ ದೇವ್ರೆ ಅಮ್ಮೋ ಏನೋ ಅದು ಏನೇನು ಹಾಕಂತಿದ್ಯಾ. ಸಿ ಬೇರೆ ಹಾಕು. మరి ఇక్కడ మమ్మీ లేదే. అక్కడ ఉంది మమ్మీ. ఇది మమ్మీ రావాలి పక్కకి ఇచ్చిన. అది అప్పుడు ఎవరో ఉడికి అవుతుంది. మమ్మీ ఏడుస్తుంది. ఎవరిది స్కూల్. చూడు బాగుంది చూడు. ఎద్దಳು ఎద్దಳು ಅಥರ್ವ ನೋಡೋಣ. ఎద్దಳು ఎದ್ದು కుక్క అల్లుడాలి. ఎంత బాగుంది కదా. సూపర్ చిన్న బాగుంది. ఫోటో తీసుకోవచ్చు. ఈ వీడియోగಳೆಲ್ಲ పిల్లలది చేస్తారు చూడు ఇట్లేనప్ప. చార్జ్ వచ్చిన ಸತ್ತೋಗುತ್ತೆ ಈಗ ಫೋನು. బాగుంది కదా ఫోటో. చూడరా ಈ ವಿಡಿಯೋದಲ್ಲೆಲ್ಲ ತೆಗಿತಾರಲ್ಲ ಚಂದು ಹುಡುಗರ ಥರ ಮಾಡಿ ಹಿಂಗೇನಪ್ಪ. కరెక్ట్. ఫోటోలో తీసుకుంటా పోయిపో. అయినా చార్జ్ లేదు మీ దాంట్లో. ರೆಡಿ. ಚಿನ್ನ ಇವತ್ತು ಜ್ಯೂಸ್ ಮಾಡ್ತಾ ಇದ್ದೀರಾ ಚಿನ್ನ? ಏನು ಜ್ಯೂಸು ಏನು ಜ್ಯೂಸು? ಬನಾನಾ ಜ್ಯೂಸ್. ಬನಾನಾ ಅದಕ್ಕೇನಾದರೂ ಮಿಕ್ಸ್ ಮಾಡಿದ್ದೀರಾ? ಡ್ರೈ ಫ್ರೂಟ್ಸ್ ಹಾಕಿದ್ಯಾ? ಯಾವುದೆಲ್ಲದನ್ನ? డేట్స్ ఇత్తలా కాకపోతే వేసుకో బాగుంటుంది. ఫ్రిడ్జ్లో ఉంది చూడు. అది పాడవుతుంది అట్లే పెడితే బయట పెడితే. డేట్స్ లయన్. ಇದ್ರಕ್ಕಿಂತ ಖರ್ಜೂರ ಅಂತ ಇರುತ್ತಲ್ಲ ಗೊತ್ತಾ? ಇದು ಖರ್ಜೂರನೇ. ಅದರಲ್ಲೇ ಖರ್ಜೂರ ಅಂದರೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಅದು ಚೆನ್ನಾಗಿರುತ್ತಲ್ಲ. ಸೀಡ್ಲೆಸ್ తెచ్చుకోవచ్చు. కాస్ట్ ఎక్కువ. అది బాగుంటుంది. ಹೌದು ಸೀಡ್ಸ್ ಏನು ఉండదు. బాగుంటుంది. ಹೌದೌದು. ಏನು ಮಾಡ್ತಾ ಇದೀಯಾ? ಪಾಪ ಮಿಕ್ಸಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ರು. ನಾನು ಆ ಡೇಟ್ಸ್ ಹಾಕ್ಕೊಳ್ಳಿ ಅಂತ ಹೇಳಿದೆ. ಅವರು ಹೋಗಿ ತಗೊಬರೋದ್ರೊಳಗೆ ಕರೆಂಟು ಹೋಗೇ ಬಿಡ್ತು. ಪಾಪ ಅವ್ರು ಜ್ಯೂಸ್ ಮಾಡೋದು ಅರ್ಧದಲ್ಲೇ ನಿಲ್ತು. ಹಾಗೆ ಕರೆಂಟ್ ಹೋಯ್ತು. ನಾವು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ಹೊರಗೆ ಬಂದ್ವಿ. ಬೇರೆ ಕಡೆ ಎಲ್ಲಾದರೂ ಇದೆಯಾ ಕರೆಂಟು ಅಂತ ಹೇಳಿ. ನಮ್ಮ ಮೇನ್ ರೋಡ್ ಕಡೆ ಇತ್ತು, ನಮ್ಮ ಕಡೆ ಇರಲಿಲ್ಲ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಮೂನು. ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾವು ನಾಳೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.